ನಮಸ್ತೆ ಎಲ್ಲರಿಗೂ. ಬನ್ನಿ ಗಣೇಶ ಏನು ಹೇಳ್ತಾರೆ ನೋಡೋಣ. ಇಟ್ಸ್ ಎ ಜನರಲ್ ರೀಡಿಂಗ್. ಟೇಕ್ ವಾಟ್ ರೆಸೊನೇಟ್ ವಿತ್ ಯು, ಲೀವ್ ದ ರೆಸ್ಟ್ ಬಿಹೈಂಡ್. ರಿಲ್ಯಾಕ್ಸ್ ಮಾಡಿ ಭಕ್ತಿ ಮಾರ್ಗದಲ್ಲಿ ನಡೀರಿ ಅಂತ ಹೇಳ್ತಾ ಇದ್ದಾರೆ. ಭಕ್ತಿಯಿಂದ ಇರಿ, ಭಕ್ತಿ ಮಾರ್ಗದಲ್ಲಿ ನಡೀರಿ, ಬೇರೆ ಯಾವುದಕ್ಕೂ ತಲೆ ಕೆಡ್ಸ್ಕೊಳ್ಳೋದಕ್ಕೆ ಹೋಗ್ಬೇಡಿ ಅನ್ನುವಂಥದ್ದು ಇದೆ. ತುಂಬಾ ಯೋಚನೆ ಮಾಡೋದ್ರಿಂದ ಯಾವುದೇ ಪ್ರಯೋಜನಗಳಿಲ್ಲ. ತಾಳ್ಮೆಯಿಂದ ಇದ್ರಷ್ಟೇ ನಿಮ್ಮ ಕೆಲಸಗಳು ಆಗುತ್ತೆ ಅನ್ನುವಂಥದ್ದು ಇದೆ. ಹಾಗಾಗಿ ಗಣೇಶನಲ್ಲಿ ಪ್ರಾರ್ಥನೆ ಮಾಡಿ, ನಿಮ್ಗೇನ್ ಬೇಕು ಅಂತ ಅದನ್ನ ಗಣೇಶ ಕೊಡ್ತಾರೆ ಅನ್ನುವಂಥದ್ದು ಇದೆ. ನಿಮ್ ಜೀವನದಲ್ಲಿ ಯಾರನ್ನ ಭೇಟಿ ಆಗ್ಲಿಕ್ಕೆ ಬಯಸ್ತೀರಾ, ಯಾವ್ದು ಇಂಪಾರ್ಟೆಂಟ್ ಅಲ್ಲ, ಇದ್ರ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಎಲ್ಲೋ ಒಂದ್ ಕಡೆ ಬೇಡದ ವಿಚಾರಗಳು, ಬೇಡದ ವ್ಯಕ್ತಿಗಳು ನಿಮ್ಮನ್ನ ಭೇಟಿಯಾಗಕ್ ಬಂದ್ರೆ ಅವರಿಗೆ ಅವಕಾಶನ ಕೊಡೋದು ತಪ್ಪು ಅಲ್ವಾ? ಸೊ ಹಾಗಾಗಿ ನಿಮ್ ಜೀವನದಲ್ಲಿ ಯಾರು ಇಂಪಾರ್ಟೆಂಟ್ ಅಲ್ಲ, ಇದ್ರ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಗಣೇಶನ ಆಶೀರ್ವಾದ, ಗೌರಿ ಗಣೇಶನ ಆಶೀರ್ವಾದ ನಿಮ್ಮ ಮೇಲೆ ಯಾವಾಗ್ಲೂ ಇರುತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ಮುಂದಿನ ದಿನಗಳಲ್ಲಿ ಪಾಪು ಕೂಡ ಬರುತ್ತೆ. ಪ್ರೆಗ್ನೆನ್ಸಿ ಎನರ್ಜಿ ಇರೋರಿಗೆ ಯೋಚನೆ ಮಾಡಬೇಡಿ, ಪಾಪು ಆದ್ಮೇಲೂ ಚೆನ್ನಾಗೇ ಇರ್ತೀರಾ, ಎಂಥದ್ದು ಸಮಸ್ಯೆ ಆಗುವುದಿಲ್ಲ ನಿಮ್ಗೆ ಅನ್ನುವಂಥದ್ದು ಇದೆ. ಪಾಪು ಆದ್ಮೇಲೆ ಏನಾಗುತ್ತೋ ಅನ್ನೋ ಭಯ ನಿಮ್ಗೆ, ಆ ಭಯ ಬೇಡ ಅನ್ನುವಂಥದ್ದು ಇದೆ. ನಿಮ್ ಲೈಫಲ್ಲಿ ಇರುವಂತ ಒಬ್ಬ ಫೀಮೇಲ್ ಪರ್ಸನ್ ಕೊಡುವಂತ ಅಡ್ವೈಸ್ ಅನ್ನ ತಗೊಳ್ಳಿ. ಜೊತೆಗೆ ನಿಮ್ಮ ಮನೆಯ ಹೆಣ್ಮಕ್ಳಾಗ್ಲಿ ಅಥವಾ ಬೇರೆ ಮನೆಯ ಹೆಣ್ಮಕ್ಳಾಗ್ಲಿ ಅವರ ಕಣ್ಣಲ್ಲಿ ನೀರ್ ಹಾಕಿಸ್ಬೇಡಿ, ಅವರ ಕಣ್ಣೀರು ನಿಮ್ಗೆ ದುಬಾರಿ ಆಗತ್ತೆ ಅನ್ನುವಂಥದ್ದು ಇದೆ. 38 ನಂಬರ್ ತುಂಬಾ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. ಸೊ ಗಣೇಶನ ಆಶೀರ್ವಾದದ ಜೊತೆಗೆ ನಿಮ್ಮ ಜೀವನ ಚೆನ್ನಾಗಿರುತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ಗಣೇಶ ನಿಮ್ಮನ್ನ ಯಾವ ದಾರಿಲಿ ಕರ್ಕೊಂಡು ಹೋಗ್ತಾರೋ ಆ ದಾರಿಲಿ ಹೋಗ್ಲಿಕ್ಕೆ ರೆಡಿಯಾಗಿ ಅನ್ನುವಂಥದ್ದು ಕೂಡ ಇದೆ. ಎಲ್ಲೋ ಒಂದ್ ಕಡೆ ಪ್ರಯಾಣ ಹೋಗ್ತೀರಾ ಅನ್ನುವಂಥದ್ದು ಕೂಡ ಇದೆ. ಒಂದಷ್ಟು ಕಡೆ ಗಿಡಗಳು ಬುಡ ಸಮೇತ ಬಿದ್ದು ಹೋಗುತ್ತೆ ನಿಮ್ಮ ತೋಟದಲ್ಲೋ ಸಮಥಿಂಗ್ ಎಲ್ಲೋ ಅನ್ನುವಂಥದ್ದು ಕೂಡ ಇದೆ. ಮರದ ಬುಡದಲ್ಲಿ ಕೆಲವು ವಸ್ತುಗಳನ್ನ ತಂದು ಹಾಕಿದ್ದಾರೆ, ಅದನ್ನ ರಿಮೂವ್ ಮಾಡಿ ಅನ್ನುವಂಥದ್ದು ಕೂಡ ಇದೆ. ಫಸ್ಟ್ ಚಕ್ರನ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ದೈವಕ್ಕೆ ವಿರುದ್ಧವಾಗಿ ಹೋಗಿ, ದೇವರಿಗೆ ವಿರುದ್ಧವಾಗಿ ಹೋಗಿ ಗೆದ್ದಿರೋರು ಯಾರೂ ಇಲ್ಲ. ಸುಳ್ಳು ಮಾಹಿತಿಗಳನ್ನ ತಗೊಂಡು ಬದುಕೋರು ಯಾರು ಇಲ್ಲ. ಹಾಗಾಗಿ ಯಾರ ಮೇಲೋ ಕೋಪ ಮಾಡ್ಕೊಂಡು ಏನೋ ಪ್ರಯೋಜನ ಇಲ್ಲ. ಸೊ ಎಲ್ಲರೂ ಅವ್ರವ್ರ ಕರ್ಮನ ಅವ್ರವ್ರು ಅನುಭವಿಸ್ತಾರೆ. ಆ ಸಮಯ ಬಂದಾಗ ನಿಮ್ಗೆ ಗೊತ್ತಾಗತ್ತೆ ಅನ್ನುವಂಥದ್ದು ಇದೆ. ಸೊ ಕರ್ಮಣೇವಾಧಿಕಾರಸ್ಯ ಮಾ ಫಲೇಶು ಸರ್ವದ ಅನ್ನುವಂಥ ರೀತಿ. ಬಾಡಿಲಿ ಅಲ್ಲಲ್ಲಿ ಬ್ಲಡ್ ಕ್ಲಾಟ್ ಆಗಿದ್ರೆ ರಿಮೂವ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಒಂದಷ್ಟು ಕಡೆ ರಕ್ತ ಪ್ರಯೋಗಗಳನ್ನ ಮಾಡಿದರೆ, ಹಾಗಾಗಿ ಕೆಲವು ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದೀರಾ ಅನ್ನುವಂಥದ್ದು ಕೂಡ ಇದೆ. ಬಟ್ ನಥಿಂಗ್ ಟು ವರಿ. ದುಡ್ಡಿಗೋಸ್ಕರ ಅವರು ಏನೆಲ್ಲಾ ಪ್ರಯೋಗಗಳನ್ನ ಮಾಡಿದ್ರು, ಏನೆಲ್ಲಾ ಸಮಸ್ಯೆಗಳನ್ನ ಮಾಡಿದ್ರು ಕೂಡ ಸೊ ಮುಂದಿನ ದಿನಗಳಲ್ಲಿ ಆ ಶಕ್ತಿ ದೇವತೆನೇ ಶಕ್ತಿಯಾಗಿ ನಿಂತು ನಿಮ್ಮ ಭಕ್ತಿಗೆ ಒಲಿದು ಬರ್ತಾಳೆ ಅನ್ನುವಂಥದ್ದು ಕೂಡ ಇದೆ. ನೀವು ದೇವರಿಗೆ ಸಮರ್ಪಿಸಿದಂತ ಫಲದಲ್ಲಿ ಸಮಥಿಂಗ್ ಏನೋ ಸಮಸ್ಯೆ ಆಗಿದೆ ಅನ್ನುವಂಥದ್ದು ಕೂಡ ಇದೆ. ಸ್ವಲ್ಪ ನೋಡ್ಕೊಂಡು ಚೆನ್ನಾಗಿರುವಂತ ಹಣ್ಣುಗಳನ್ನ ದೇವರಿಗೆ ನೈವೇದ್ಯ ಮಾಡಿ ಅನ್ನುವಂಥದ್ದು ಕೂಡ ಇದೆ. ದುಡ್ಡಿನ ಬಗ್ಗೆ ಚಿಂತೆ ಮಾಡಬೇಡಿ, ದುಡ್ಡು ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ನಿಮ್ ಚಕ್ರ ಬ್ಯಾಲೆನ್ಸ್ ಮಾಡ್ಕೊಳ್ಳಿ, ಕುಂಡಲಿನಿ ಆಕ್ಟಿವೇಟ್ ಮಾಡ್ಕೊಳ್ಳಿ. ನಿಮ್ಮ ಲೈಫಲ್ಲಿ ಇರುವಂತ ಫೀಮೇಲ್ ಪರ್ಸನ್ ಯಾರಿದ್ದಾರೆ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಮುಂದಿನ ಜೀವನ ಚೆನ್ನಾಗಿರುತ್ತೆ ಅನ್ನುವಂಥದ್ದು ಕೂಡ ಇದೆ. ದುಡ್ಡು ಬರುತ್ತೆ ಅನ್ನುವಂಥದ್ದು ಇದೆ. ಸೊ ಒಬೆಸಿಟಿನ ಕಂಟ್ರೋಲ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಒಬೆಸಿಟಿನ ಕಂಟ್ರೋಲ್ ಮಾಡ್ಕೊಂಡು ಸ್ವೀಟ್ ತಿನ್ನೋದನ್ನ ಕಡಿಮೆ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಸೊ ಕೆಲವನ್ನ ಒಪ್ಕೊಳ್ಬೇಕಾಗತ್ತೆ. ಒಪ್ಕೊಂಡು ಪರಿಸ್ಥಿತಿ ಹೇಗಿದ್ಯೋ ಹಾಗೆ ನೀವು ರಿಲ್ಯಾಕ್ಸ್ ಅಲ್ಲಿ ಇರೋದನ್ನ ಕಲೀರಿ ಅನ್ನುವಂಥದ್ದು ಕೂಡ ಇದೆ. ಗಣೇಶ ನೋಡ್ತಾ ಇದ್ದಾನೆ, ನಿಮ್ ಜೀವನನ ಹಾಳು ಮಾಡ್ಬಿಟ್ಟು ಬೇರೆಯವರು ಆರಾಮಾಗಿದ್ದಾರೆ ಅಂತ ನಿಮ್ಗೆ ಅನಿಸ್ತಾ ಇದೆ. ಅದು ನಿಜ ಕೂಡ ಇದೆ.
ಬಟ್ ನಿಮ್ಗೆ ಅರ್ಥ ಆಗ್ತಾ ಇಲ್ಲ ಅಲ್ಲಿ ಮೂಮೆಂಟ್ ಎಷ್ಟು ಎನರ್ಜಿಟಿಕ್ ಆಗಿ ಇದೆ, ಅವರು ಹೇಗೆ ಅದನ್ನ ನಿಭಾಯಿಸ್ತಿದ್ದಾರೆ, ಇದನ್ನ ನೀವು ಇನ್ನ ತಿಳ್ಕೊಂಡಿಲ್ಲ. ಇದನ್ನ ತಿಳ್ಕೊಂಡ್ರೆ ಬೆಟರ್ ಇರುತ್ತೆ ಅನ್ನುವಂಥದ್ದು ಇದೆ. ಅವ್ರು ಏನೇನ್ ಕೆಲಸ ಮಾಡಿ ನಿಮ್ಗೆ ತೊಂದರೆ ಮಾಡಿದ್ರು, ಮಾಡ್ತಿದ್ದಾರೆ, ಮುಂದಕ್ಕೆ ಮಾಡ್ತಾರೆ. ಆ ಎಲ್ಲಾ ಕೆಲಸಗಳ ತೊಂದರೆಗಳು ಅವರಿಗೇನೆ ರಿಟರ್ನ್ ಆಗ್ತಾ ಇದೆ, ರಿಪೀಟ್ ಆಗ್ತಾ ಇದೆ ಅನ್ನುವಂಥದ್ದು ಇದೆ. ಒಬ್ಬ ನಮಗ್ ಮಾಡಿದ್ರೆ ಅವನಿಗೆ ಇನ್ನೊಬ್ಬ ಮಾಡ್ತಾನೆ, ಅವನಿಗೆ ಮತ್ತೊಬ್ಬ ಮಾಡ್ತಾನೆ, ಅವನಿಗೆ ಇನ್ನೊಬ್ಬ, ಮತ್ತೊಬ್ಬ, ಮಗದೊಬ್ಬ, ಹೀಗೆ ಹೋಗ್ತಾನೆ ಇರುತ್ತೆ. ಹಾಗಾಗಿ ನೀವೊಬ್ರು ಸುಮ್ನೆ ಇದೀರಾ ಅವ್ರು ಏನೇ ಮಾಡಿದ್ರು ಅಂದ್ರೆ, ಬೇರೆಯವ್ರು ಯಾರು ಸುಮ್ನೆ ಇರೋದಿಲ್ಲ. ಬೇರೆಯವ್ರು ಮಾಡೋ ಇವ್ರು ಮಾಡಿರುವಂತ ಕೆಲ್ಸಕ್ಕೆ ರಿಟರ್ನ್ ಏನ್ ಕೊಟ್ಟಿರ್ತಾರೆ, ಸೊ ಅದರಿಂದ ಅವ್ರು ಚೇತರಿಸ್ಕೊಳ್ಳೋದು ತುಂಬಾ ಕಷ್ಟ ಇದೆ ಅನ್ನುವಂಥದ್ದು ಕೂಡ ಇದೆ. ಸೊ ನಿಮ್ಮ ಹೆಸರು ಹೇಳ್ಕೊಂಡು ಯಾರ್ಯಾರು ರಾಂಗ್ ಇನ್ಫಾರ್ಮೇಶನ್ ಕೊಡ್ತಾ ಇದ್ದಾರೆ, ಅಥವಾ ನಿಮ್ಮ ಹೆಸರು ಹೇಳ್ಕೊಂಡು ನಿಮ್ಮ ಐಡಿಯಾಸ್ನ, ನಿಮ್ಮ ಜೀವನನ ಅಥವಾ ನಿಮ್ಮ ವಿದ್ಯೆನ ಕದ್ಬಿಟ್ಟು ಬೇರೆಯವ್ರು ಯಾರು ಅವ್ರದ್ದು ಅಂತ ಹೇಳಿ ಅದನ್ನ ಮಾರಾಟ ಮಾಡ್ತಿದ್ದಾರೆ, ಇದ್ರ ಬಗ್ಗೆ ಕೂಡ ಮುಂದಿನ ದಿನಗಳಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಅನ್ನುವಂಥದ್ದು ಇದೆ. ಸೊ ನೀವ್ ಎಲ್ಲಿವರೆಗೂ ಎಚ್ಚೆತ್ಕೊಂಡು ನಿಮ್ಮ ರಕ್ಷೆಗೆ ನೀವು ಬರಲ್ವೋ, ನಿಮ್ಮ ರಕ್ಷಣೆಗೆ ನೀವು ಬರೋದಿಲ್ವೋ, ಯಾರ್ಯಾರಿಗೆ ಯಾವ್ಯಾವ ಜಾಗ ಅಂತ ನೀವು ತೋರಿಸ್ಕೊಡೋದಿಲ್ವೋ, ಅಲ್ಲಿವರೆಗೂ ಈ ಸಮಸ್ಯೆಗಳು ಹೀಗೆ ಇರುತ್ತೆ. ಸೊ ಸಾಧ್ಯ ಆದಷ್ಟು ಅವಾಯ್ಡ್ ಮಾಡಿ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ, ಎಸ್ಪೆಷಲಿ ನಿಮ್ಮ ವರ್ಕಿಗೆ ಸಂಬಂಧಪಟ್ಟಂಗೆ ಸಾಕಷ್ಟು ಸಮಸ್ಯೆನ ಮಾಡ್ತಿದ್ದಾರೆ. ಅವ್ರವ್ರ ಯೋಗ್ಯತೆಗೆ ತಕ್ಕಂತೆ ಅವ್ರವ್ರನ್ನ ಎಲ್ಲೆಲ್ಲಿ ಇಕ್ಬೇಕೋ ಅಲ್ಲಲ್ಲಿ ಇಟ್ಬಿಡಿ, ಆಗ ಸರಿ ಹೋಗ್ತಾರೆ ಎಲ್ಲರೂ ಅನ್ನುವಂಥದ್ದು ಕೂಡ ಇದೆ. ಇಲ್ಲಿ ಸ್ವಲ್ಪ ಪಾಸಿಟಿವ್ ಆಗಿ ಯೋಚನೆ ಮಾಡಿ. ಪಾಸಿಟಿವ್ ಆಗಿ ಯೋಚನೆ ಮಾಡಿದ್ರೆ ಇನ್ನ ಹೆಚ್ಚಿನ ಉತ್ತರಗಳು ನಿಮ್ಗೆ ಸಿಗುತ್ತೆ ಅನ್ನುವಂಥದ್ದು ಇದೆ. ಸಾಕಷ್ಟು ಒಳಿತಾಗ್ತಾ ಇದೆ, ಸಾಕಷ್ಟು ಒಳ್ಳೇದಾಗ್ತಾ ಇದೆ, ಸಾಕಷ್ಟು ನಿಮ್ಮ ಭರವಸೆಗಳು ಈಡೇರ್ತಾ ಇದೆ, ಸಾಕಷ್ಟು ಬದಲಾವಣೆಗಳು ಕೂಡ ಬಂದಿದೆ, ಇನ್ನ ಬದಲಾವಣೆಗಳು ಕೂಡ ಬರ್ತಾ ಇದೆ. ಸೊ ಹಾಗಾಗಿ ಮುಂದಿನ ದಿನಗಳ ಬಗ್ಗೆ ಹೆಚ್ಚು ಚಿಂತೆ ಮಾಡ್ದಿರಾ ಆರಾಮಾಗಿ ಇರೋದನ್ನ ಕಲೀರಿ. ಜೊತೆಗೆ ನಿಮ್ಮ ಶತ್ರುಗಳ ಬಗ್ಗೆ ನೀವು ಮಾಹಿತಿನ ತಿಳ್ಕೊಳ್ಳಿ. ಜೊತೆಗೆ ನಿಮ್ಮ ಬಗ್ಗೆ ಮಾಹಿತಿ ನಿಮ್ಮ ಶತ್ರುಗಳಿಗೆ ಹೋಗದೆ ಇರೋ ಹಾಗೆ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಇದೆ. ನಿಮ್ಮ ಮನೆಗೆ ಬ್ಲೆಸ್ಸಿಂಗ್ಸ್ ಇದೆ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಮನೆಗೆ ಆಶೀರ್ವಾದ ಇದೆ ಅನ್ನುವಂಥದ್ದು ಇದೆ. 44 ದಿನಗಳಲ್ಲಿ ಅಥವಾ 44 ವಾರಗಳಲ್ಲಿ ಅಥವಾ 44 ಗಂಟೆಗಳಲ್ಲಿ ನಿಮ್ಮ ಮನೆ ಶಿಫ್ಟ್ ಆಗುವಂತ ಸಾಧ್ಯತೆ ಇದೆ ಅನ್ನುವಂಥದ್ದು ಕೂಡ ಇದೆ. ಹೊಸ ಜೀವನ, ಹೊಸ ಬದುಕು ನಿಮ್ಮ ಜೀವನಕ್ಕೆ ಬರ್ತಾ ಇದೆ ಅನ್ನುವಂಥದ್ದು ಇದೆ. ಇನ್ನ ಹೆಚ್ಚಿನ ಧ್ಯಾನ ಮಾಡಿ, ಧ್ಯಾನದ ಮುಖೇನ ಸಾಕಷ್ಟು ಪ್ರಶ್ನೆಗಳಿಗೆ ಉತ್ತರನ ಕಂಡ್ಕೊಳ್ತೀರಾ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಸೋಲ್ಮೇಟ್ ಎನರ್ಜಿ, ಟ್ವಿನ್ ಫ್ಲೇಮ್ ಎನರ್ಜಿ, ರಿಯೂನಿಯನ್ ಎನರ್ಜಿ ಇದೆ. ನಿಮ್ಮ ಪ್ರಯಾಣಕ್ಕೆ ರಕ್ಷೆ ಇದೆ, ನಿಮ್ಗೆ ನೀವು ಎಲ್ಲಿ ಬೇಕಾದ್ರೂ ಓಡಾಡ್ಕೊಂಡು ಬರಬಹುದು ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಶಕ್ತಿ ಗಣಪತಿಯ ಆಶೀರ್ವಾದ ನಿಮ್ಮ ಮೇಲೆ ಸದಾ ಸರ್ವದಾ ಇರುತ್ತೆ ಅನ್ನುವಂಥದ್ದು ಇದೆ. ಶಕ್ತಿ ಗಣಪತಿ ನಿಮ್ಮ ಜೀವನದಲ್ಲಿ ಇರೋವರೆಗೂ ನಿಮ್ಗೆ ಯಾವುದೇ ರೀತಿಯ ತೊಂದರೆಗಳು ಬರೋದಿಲ್ಲ ಅನ್ನುವಂಥದ್ದು ಕೂಡ ಇದೆ. ಸೊ ಎಸ್, ವಿದ್ಯಾರ್ಥಿಗಳು ಓದಿನ ಕಡೆ ಹೆಚ್ಚಿನ ಗಮನನ ಕೊಡಿ. ಲೆಕ್ಕಪತ್ರಗಳು, ಕಾಗದ ಪತ್ರಗಳನ್ನ ಸರಿಯಾಗಿ ಇಡಿ ಅನ್ನುವಂಥದ್ದು ಕೂಡ ಇದೆ. ಶಿವಾಲಯಕ್ಕೆ ಹೋಗ್ಬಿಟ್ಟು ಬನ್ನಿ, ಶಿವನಿಗೆ ರುದ್ರಾಭಿಷೇಕ ಮಾಡ್ಬಿಟ್ಟು ಬನ್ನಿ. ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ, ಆಂಜನೇಯನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಪೂಜೆನ ಮಾಡಿಸ್ಕೊಂಬನ್ನಿ. ಒಂದೊಳ್ಳೆ ನಿರ್ಧಾರ ತಗೊಳ್ಬೇಕಾಗಿದೆ, ತಗೊಳ್ಳಿ ಅನ್ನುವಂಥದ್ದು ಇದೆ ಇಲ್ಲಿ. ಶಿವ ಮತ್ತೆ ಆಂಜನೇಯ ಇಬ್ರು ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಶಿವ ಮತ್ತು ಆಂಜನೇಯರ ಆಶೀರ್ವಾದನ ಪಡ್ಕೊಳ್ಳಿ. ಈ ತಿಂಗಳು 31ನೇ ತಾರೀಕಷ್ಟರಲ್ಲಿ ಅಥವಾ 28ನೇ ತಾರೀಕಷ್ಟರಲ್ಲಿ ಅಥವಾ ಮುಂದಿನ 28ರಿಂದ 47 ದಿನಗಳ ಒಳಗೆ ನಿಮ್ಗೆಲ್ಲಾ ರೀತಿಲೂ ಯಶಸ್ಸು ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಇನ್ನ ಹೆಚ್ಚಿನ ಒಂದು ಅನುಕೂಲಗಳು ಆಗತ್ತೆ ಅನ್ನುವಂಥದ್ದು ಇದೆ. ಬಟ್ ಫ್ಯೂಚರ್ ಬ್ರೈಟ್ ಆಗಿ ಇದೆ ಅನ್ನುವಂಥದ್ದು ಕೂಡ ಇದೆ. ಸೊ ಹೆಚ್ಚಿನ ಒಂದು ಬದಲಾವಣೆ ಮುಂದಿನ ದಿನಗಳಲ್ಲಿ, ಆಗಸ್ಟ್ ಅಲ್ಲಿ ನೀವು ನೋಡಬಹುದು ಅನ್ನುವಂಥದ್ದು. ನಿಮ್ಮ ಆಸೆಗಳೆಲ್ಲವೂ ಕೂಡ ಭಗವಂತ ಈಡೇರಿಸ್ತಾನೆ. ಸ್ಪಿರಿಚುವಲ್ ಪ್ರಾಕ್ಟೀಸ್ ಅನ್ನ ಮಾಡಿ ಅನ್ನುವಂಥದ್ದು ಕೂಡ ಇದೆ. ದೇವರ ಹತ್ರ ನಿರ್ಧಾರ ಕೇಳ್ದಿರ ಯಾವುದೇ ಕೆಲಸನ ಮಾಡಬೇಡಿ ಅನ್ನುವಂಥದ್ದು ಕೂಡ ಇದೆ. ದೇವರ ಅಪ್ಪಣೆ ತಗೊಂಡು ಮಾಡಿ, ಇಲ್ಲಾಂದ್ರೆ ಸಮಸ್ಯೆ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಇಲ್ಲಿ 3 ಕಾರ್ಡ್ ಬಂದಿದೆ. ಸೊ 3 ಕಾರ್ಡ್ ಅನ್ನ ಇಡೋಣ. ಸೊ
3 ಬೇಕಾದರೂ ಆಯ್ಕೆ ಮಾಡಿ. ಮೊದಲನೇದು, ಎರಡನೇದು, ಮೂರನೇದು. ಮೊದಲನೇದು ಯಾರು ಆಯ್ಕೆ ಮಾಡಿದ್ದೀರಾ, ಸದ್ಯಕ್ಕೆ ನಿಮ್ಮ ಜೀವನದಲ್ಲಿ ಏನು ನಡೀತಾ ಇದೆ ಅದ್ರ ಕಡೆ ಗಮನನ ಕೊಡಿ. ಅದೇನೋ ಹೇಳ್ತಾರಲ್ಲ, ನಮ್ಮ ಮನೆ ಸಮಸ್ಯೆನೇ ನಾವು ನೋಡಲ್ಲ, ಬೇರೆಯವ್ರ ಮನೆ ಸಮಸ್ಯೆ ನೋಡ್ತೀವಿ ಅಂತ. ಸೊ ಹಾಗೆ ನಿಮ್ಮ ಸಮಸ್ಯೆ ಕಡೆ ಗಮನನ ಕೊಡಿ. ನಿಮ್ಮ ಕೈಲಿರುವಂಥ ಮೃಷ್ಟಾನ್ನ ಭೋಜನನ ತಿನ್ನಿ. ಬೇರೆಯವರಿಗೆ ಏನು ಕೊಟ್ಟಿದ್ದಾನೆ ಭಗವಂತ ಅದ್ರ ಬಗ್ಗೆ ನಿಮ್ಮ ಚಿಂತೆ ಬೇಡ. ನಿಮ್ಮ ಹತ್ರ ಏನಿದೆ ಅದು ಬೇರೆಯವ್ರಿಗಿಂತ ಒಳಿತಾಗಿದೆ, ಫ್ರೆಶ್ ಆಗಿದೆ, ತಿಂದು ಮುಗಿಸಿ ಅನ್ನುವಂಥದ್ದು ಇದೆ. ಸಮಥಿಂಗ್ ಏನೋ ಊಟಕ್ಕೆ ಸಂಬಂಧಪಟ್ಟಂಗೆ. ಎರಡನೇದು, ನೀವೇನು ಅನ್ಕೊಂಡಿದ್ದೀರೋ, ನಿಮ್ಮ ಆಲೋಚನೆಗಳು ಹೇಗಿದೆಯೋ ಹಾಗೆ ನಿಮ್ಮ ಜೀವನ ರಿಫ್ಲೆಕ್ಷನ್ ಆಗತ್ತೆ ಅನ್ನುವಂಥದ್ದು ಇದೆ. ನಿಮ್ಮ ದೇವಸ್ಥಾನದ ಕನಸು ನನಸಾಗತ್ತೆ ಅನ್ನುವಂಥದ್ದು ಇದೆ. ದೇವರಿಗೆ ನೀವು ಬೇಜಾರು ಮಾಡ್ಕೊಂಡಿರ್ಬೋದು, ಏನು ಕೊಡ್ತಾ ಇಲ್ಲ, ನನ್ನ ಜೀವನ ಹೀಗಾಗಿದೆ ಅಂತ ದುಃಖದಲ್ಲಿ ಇರ್ಬೋದು. ಬಟ್ ಯೋಚನೆ ಮಾಡಬೇಡಿ, ನಿಮ್ಮನ್ನು ಭಗವಂತ ಯಾವತ್ತೂ ಹಸಿವಿನಿಂದ ಇರಿಸೋದಿಲ್ಲ. ನಿಮಗೆ ಯಾವಾಗ ಏನೇನು ಕೊಡಬೇಕೋ ಅದೆಲ್ಲವನ್ನು ಕೂಡ ಭಗವಂತ ಕೊಡ್ತಾನೆ. ನಿಮಗೆ ಊಟನೂ ಬರುತ್ತೆ, ದುಡ್ಡೂ ಬರುತ್ತೆ, ಒಡವೆನೂ ಬರುತ್ತೆ, ನೆಮ್ಮದಿನೂ ಸಿಗತ್ತೆ. ಕೊರಗದಿರ ನಿಮ್ಮ ಜೀವನದಲ್ಲಿ ನೀವು ಹೇಗೆ ಸುಖವಾಗಿರಬೇಕು, ಏನು ಮಾಡಬಹುದು, ವಾಟ್ ನೆಕ್ಸ್ಟ್ ಅನ್ನೋದ್ರ ಕಡೆ ಯೋಚನೆನ ಮಾಡಿ ಅನ್ನುವಂಥದ್ದು. ಒಳ್ಳೆದಾಗ್ಲಿ. ಮೂರನೇದು ಯಾರು ಆಯ್ಕೆ ಮಾಡಿದ್ದೀರಾ, ನಿಮ್ಮ ಜೀವನದಲ್ಲಿ ಬದಲಾವಣೆ ಬರ್ತಿದೆ. 35 ನಂಬರ್ ತುಂಬ ಇಂಪಾರ್ಟೆಂಟ್. ನಿಮಗೆ 35 ವರ್ಷ ಆಗಿರಬಹುದು, ಅಥವಾ ನಿಮ್ಮ ಸಫರಿಂಗ್ ಟೈಮ್ 35 ಇಯರ್ಸ್ ಆಗಿರಬಹುದು. ತುಂಬ ಬದಲಾವಣೆನ ನೋಡ್ತೀರಾ. ಸದ್ಯಕ್ಕೆ ಗ್ರಹಗತಿಗಳು ನಿಮ್ಮ ಪರವಾಗಿರಲಿ, ವಿರೋಧವಾಗಿರಲಿ, ಗಣೇಶ ಎಲ್ಲವನ್ನೂ ಕೂಡ ಪ್ರೊಟೆಕ್ಟ್ ಮಾಡ್ತಿದ್ದಾನೆ. ನಿಮ್ಮನ್ನ, ಅವ್ರನ್ನ, ಬೇರೆಯವ್ರನ್ನ, ಎಲ್ರೂ. ಸೊ ನೀವು ಗಮನ ಕೊಡಬೇಕಾಗಿರೋದು ಗಣೇಶನ ಆರಾಧನೆ ಕಡೆ. ಅದ್ರ ಕಡೆ ಗಮನನ ಕೊಡಿ. ಇನ್ನೊಂದು ಸ್ವಲ್ಪ ದಿವಸದಲ್ಲೇ ನೀವು ಎದ್ದು ನಿಲ್ತೀರಾ. ಎದ್ದು ನಿಂತು ಇನ್ನೊಂದಷ್ಟು ಚಮತ್ಕಾರಗಳನ್ನ ನೋಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಬದಲಾವಣೆನ ತಗೊಂಬನ್ನಿ. ನಿಮ್ಮ ಲೈಫ್ ಸ್ಟೈಲಲ್ಲಿ ಬದಲಾವಣೆನ ತಗೊಂಬನ್ನಿ ಅನ್ನುವಂಥದ್ದು ಇದೆ. ಸಾಕಷ್ಟು ಬದಲಾವಣೆಗೆ ತಯಾರಾಗಿರಿ ಅನ್ನುವಂಥದ್ದು ಕೂಡ ಇದೆ. ಇದಿಷ್ಟು ಶ್ರೀ ಗಣೇಶ ನಿಮಗೆ ಕೊಟ್ಟಂತ ಮಾಹಿತಿ. ಇಷ್ಟ ಆಯಿತು ಅಂತ ಅನ್ಕೊಳ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೆಯದಾಗಲಿ. ಧರ್ಮದ ಹಾದಿಯಲ್ಲಿ, ಸತ್ಯದ ಹಾದಿಯಲ್ಲಿ ಎಷ್ಟೇ ಕಷ್ಟ ಬಂದರೂ ನಡ್ಕೊಂಡು ಹೋಗಿ. ಮುಂದಿನ ದಿನಗಳಲ್ಲಿ ಒಳ್ಳೆಯದಾಗತ್ತೆ. ಟೇಕ್ ಕೇರ್. ಬಾಯ್. ನಮಸ್ತೆ.